ಫೆಬ್ರವರಿ 28 1-2ಕ್ಕೆ ಹಂಪಿ ಉತ್ಸವ ಇದೆ. ನಾವು ಜಿಲ್ಲಾಡಳಿತಕ್ಕೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ಕಿಚ್ಚ ಸುದೀಪ್ ಬರಬೇಕಂತ, ಅತಿಥಿಯಾಗಿ ವೇದಿಕೆ ಮೇಲೆ ಇರಬೇಕಂತ ನಮ್ಮದೊಂದು ಆಸೆ. ಯಾಕಂದರೆ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ, ರಾಯಚೂರು ನಾಯಕ ಸಮುದಾಯ ಜನ ಅವ್ರು ನೋಡ್ಬೇಕಂತ ಕುತೂಹಲ ಇರುತ್ತೆ. ಯಾಕಂದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ತಾಲೂಕು ನಾಯಕ ಸಮಾಜಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ. ವಿಶೇಷವಾಗಿ ಅವ್ರು ಯಾರು ನೋಡಿಲ್ಲ ನಮ್ಮ ನಾಯಕ ಸಮಾಜದವರು. ಅದಕ್ಕೋಸ್ಕರ ನಮ್ಮ ನಾಯಕ ಸಮಾಜ ವತಿಯಿಂದ ನಮ್ಮ ವಿಜಯನಗರ ಜಿಲ್ಲೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಂದ, ಅಪ್ಪು ಅಭಿಮಾನಿಗಳಿಂದ ಇದೊಂದು ನಾವು ಸರ್ಕಾರಕ್ಕೆ ಬೇಡಿಕೆ ನೀಡ್ತಿದ್ದೀವಿ. ದಯವಿಟ್ಟು ಇದನ್ನು ನೀವು ಅರಿತುಕೊಂಡು ಸುದೀಪ್ನವರು ಕರೆಸ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಿಚ್ಚ ಸುದೀಪ್ ಅವರ ಅಭಿಮಾನಿ ಹಾಗೂ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಡೆಯುತ್ತಿರ್ತಕ್ಕಂಥ ಫೆಬ್ರವರಿ 28 1-2ನೇ ತಾರೀಕು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಂಪಿ ಉತ್ಸವ ನಡೀತಾ ಇದೆ. ಹಾಗಾಗಿ ಈ ಹಂಪಿ ಉತ್ಸವಕ್ಕೆ ವಿಶೇಷದ ಆಹ್ವಾನಿತರಾಗಿ ನಮ್ಮ ದೊಡ್ಡ ಮನೆ ಕುಟುಂಬದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಜೊತೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮೊನ್ನೆ ಸಚಿವರಿಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆಂದರೆ, ನಮ್ಮ ಕನ್ನಡದ ಒಬ್ಬ ನಟ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ವಿಶ್ವಾದ್ಯಂತ ಒಬ್ಬ ನಟ ಕನ್ನಡ ಒಂದು ಕರ್ನಾಟಕ ಅಂತ ಏನೊಬ್ಬದು ಅವರು ತೋರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ನಮ್ಮ ಸುದೀಪ್ ಸರ್ ಅವ್ರನ್ನ ಕೂಡ ಈ ಒಂದು ಹಂಪಿ ಉತ್ಸವಕ್ಕೆ ಆಹ್ವಾನಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ತಾ ಇದ್ದೀನಿ. ಹಾಗೆಯೇ ದೊಡ್ಡ ಮನೆ ಕುಟುಂಬದಿಂದ ಇನ್ನೊಬ್ಬರ ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಕೊಡುವ ಅವ್ರನ್ನ ಕೂಡ ಈ ಒಂದು ಹಂಪಿ ಉತ್ಸವಕ್ಕೆ ಆಹ್ವಾನಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಅಭಿಮಾನಿಗಳು ಸೇರಿದ್ದೇವೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ, ದರ್ಶನ್ ಅಭಿಮಾನಿ ಇದ್ದಾರೆ, ಆಮೇಲೆ ಇದು ವಿಷ್ಣುವರ್ಧನ್ ಅಭಿಮಾನಿ ಕೂಡ ಇದ್ದಾರೆ, ಸುದೀಪ್ ಅಭಿಮಾನಿ ಕೂಡ. ಎಲ್ಲ ಇಲ್ಲಿ ನಮ್ಮ ಹೊಸಪೇಟೆಯಲ್ಲಿ ವಿಶೇಷ ಏನಂತಂದರೆ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ತುಂಬ ಸರಿ ನೋಡ್ತಾ ಇದ್ದೀನಿ, ಕಾಂಟ್ರವರ್ಸಿ ನಡೀತಾ ಇದೆ. ನಾನು ಆ ಅಭಿಮಾನಿ ಈ ಅಭಿಮಾನಿ ಅಂತೇಳಿ. ಬಟ್ ನಮ್ಮ ಹೊಸಪೇಟೆಯಲ್ಲಿ ನಡೀತಕ್ಕಂಥ ಒಂದೇ ಒಂದು ಅಭಿಮಾನ ಏನಂತಂದರೆ, ಕನ್ನಡ ಚಲನಚಿತ್ರ ಇರ್ತಕ್ಕಂಥ ಪ್ರತಿಯೊಬ್ಬ ನಟರಿಗೂ ಒಂದು ಅದೇನು ಗೌರವ ಕೊಡಬೇಕು ಅದೇ ಗೌರವ ಕೊಟ್ಕೊಂಡು ನಾವು ಇವತ್ತಿಗೆ ಎಲ್ಲ ಒಂದು ಅಭಿಮಾನಿಗಳಾಗಿ ಎಲ್ಲರೂ ಒಗ್ಗೂಟವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಮಾರ್ಗದರ್ಶನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಇವತ್ತಿನವರಿಗಾದರೂ ಅವರು ಯಾವುದೇ ಒಂದು ಹೀರೋ ಜೊತೆಗೆ ಅಲ್ಲಿ ಕಾಂಟ್ರವರ್ಸಿ ತಗೊಂಡಿಲ್ಲ. ಆ ಒಂದು ದಾರಿಯಲ್ಲಿ ನಮ್ಮ ಹೊಸಪೇಟೆ ಇರ್ತಕ್ಕಂಥ ಅತಿ ಹೆಚ್ಚು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಸೇರಿಬಿಟ್ಟು ಎಲ್ಲ ಒಂದು ಕನ್ನಡ ಚಲನಚಿತ್ರ ನಟರಿಗೆ ಒಂದು ಒಳ್ಳೆ ಗೌರವ ಕೊಟ್ಕೊಂಡು ಅದೇ ಗೌರವ ಕೊಡ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ.
ಫೆಬ್ರವರಿ 28 1-2ಕ್ಕೆ ಹಂಪಿ ಉತ್ಸವ ಇದೆ. ನಾವು ಜಿಲ್ಲಾಡಳಿತಕ್ಕೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ಕಿಚ್ಚ ಸುದೀಪ್ ಬರಬೇಕಂತ ಅತಿಥಿಯಾಗಿ ವೇದಿಕೆ ಮೇಲೆ ಇರಬೇಕಂತ ನಮ್ಮದೊಂದು ಆಸೆ. ಯಾಕಂದರೆ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ, ರಾಯಚೂರು ನಾಯಕ ಸಮುದಾಯ ಜನ ಅವ್ರು ನೋಡ್ಬೇಕಂತ ಕುತೂಹಲ ಇರುತ್ತೆ. ಯಾಕಂದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ತಾಲೂಕು ನಾಯಕ ಸಮಾಜಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ. ವಿಶೇಷವಾಗಿ ಅವ್ರು ಯಾರು ನೋಡಿಲ್ಲ ನಮ್ಮ ನಾಯಕ ಸಮಾಜದವರು. ಅದಕ್ಕೋಸ್ಕರ ನಮ್ಮ ನಾಯಕ ಸಮಾಜ ವತಿಯಿಂದ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಂದ ಅಭಿಮಾನಿಗಳಿಂದ ಇದೊಂದು ನಾವು ಸರ್ಕಾರಕ್ಕೆ ಬೇಡಿಕೆ ನೀಡ್ತಿದ್ದೀವಿ. ದಯವಿಟ್ಟು ಇದನ್ನು ನೀವು ಅರಿತುಕೊಂಡು ಸುದೀಪ್ನವರು ಕರೆಸ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಿಚ್ಚ ಸುದೀಪ್ ಅವರ ಅಭಿಮಾನಿ ಹಾಗೂ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಡೆಯುತ್ತಿರ್ತಕ್ಕಂಥ ಏನು ಫೆಬ್ರವರಿ 28 1-2ನೇ ತಾರೀಕು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಂಪಿ ಉತ್ಸವ ನಡೀತಾ ಇದೆ. ಹಾಗಾಗಿ ಈ ಹಂಪಿ ಉತ್ಸವಕ್ಕೆ ವಿಶೇಷದ ಆಹ್ವಾನಿತರಾಗಿ ನಮ್ಮ ದೊಡ್ಡ ಮನೆ ಕುಟುಂಬದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಜೊತೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮೊನ್ನೆ ಸಚಿವರಿಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆಂದರೆ, ನಮ್ಮ ಕನ್ನಡದ ಒಬ್ಬ ನಟ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ವಿಶ್ವಾದ್ಯಂತ ಒಬ್ಬ ನಟ ಕನ್ನಡ ಒಂದು ಕರ್ನಾಟಕ ಅಂತ ಏನೊಬ್ಬದು ಅವರು ತೋರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ನಮ್ಮ ಸುದೀಪ್ ಸರ್ ಅವ್ರನ್ನ ಕೂಡ ಈ ಒಂದು ಹಂಪಿ ಉತ್ಸವಕ್ಕೆ ಆಹ್ವಾನಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ತಾ ಇದ್ದೇನೆ. ಹಾಗೆಯೇ ದೊಡ್ಡ ಮನೆ ಕುಟುಂಬದಿಂದ ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಕೊಡುವ ಅವ್ರನ್ನ ಕೂಡ ಈ ಒಂದು ಹಂಪಿ ಉತ್ಸವಕ್ಕೆ ಆಹ್ವಾನಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಅಭಿಮಾನಿಗಳು ಸೇರಿದ್ದೇವೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇದ್ದಾರೆ, ದರ್ಶನ್ ಅಭಿಮಾನಿ ಇದ್ದಾರೆ, ಆಮೇಲೆ ಇದು ವಿಷ್ಣುವರ್ಧನ್ ಅಭಿಮಾನಿ ಕೂಡ ಇದ್ದಾರೆ, ಸುದೀಪ್ ಅಭಿಮಾನಿ ಕೂಡ. ಎಲ್ಲ ಇಲ್ಲಿ ನಮ್ಮ ಹೊಸಪೇಟೆಯಲ್ಲಿ ವಿಶೇಷ ಏನಂತಂದರೆ, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ತುಂಬ ಸರಿ ನೋಡ್ತಾ ಇದ್ದೀನಿ, ಕಾಂಟ್ರವರ್ಸಿ ನಡೀತಾ ಇದೆ. ನಾನು ಆ ಅಭಿಮಾನಿ ಈ ಅಭಿಮಾನಿ ಅಂತೇಳಿ. ಬಟ್ ನಮ್ಮ ಹೊಸಪೇಟೆಯಲ್ಲಿ ನಡೀತಕ್ಕಂಥ ಒಂದೇ ಒಂದು ಅಭಿಮಾನ ಏನಂತಂದರೆ, ಕನ್ನಡ ಚಲನಚಿತ್ರ ಇರ್ತಕ್ಕಂಥ ಪ್ರತಿಯೊಬ್ಬ ನಟರಿಗೂ ಒಂದು ಅದೇನು ಗೌರವ ಕೊಡಬೇಕು ಅದೇ ಗೌರವ ಕೊಟ್ಕೊಂಡು ನಾವು ಇವತ್ತಿಗೆ ಎಲ್ಲ ಒಂದು ಅಭಿಮಾನಿಗಳಾಗಿ ಎಲ್ಲರೂ ಒಗ್ಗೂಟವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಮಾರ್ಗದರ್ಶನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಇವತ್ತಿನವರಿಗಾದರೂ ಅವರು ಯಾವುದೇ ಒಂದು ವೀರ ಜೊತೆಗಾಗಲಿ ಕಾಂಟ್ರವರ್ಸಿ ತಗೊಂಡಿಲ್ಲ. ಆ ಒಂದು ದಾರಿಯಲ್ಲಿ ನಮ್ಮ ಹೊಸಪೇಟೆ ಇರತಕ್ಕಂಥ ಅತಿ ಹೆಚ್ಚು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಸೇರಿಬಿಟ್ಟು ಎಲ್ಲ ಒಂದು ಕನ್ನಡ ಚಲನಚಿತ್ರ ನಟರಿಗೆ ಒಂದು ಒಳ್ಳೆ ಗೌರವ ಕೊಟ್ಕೊಂಡು ಅದೇ ಗೌರವ ಕೊಡ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ.